ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮೀನಿದು ಮೊಟ್ಟೆ ಮಸಾಲ ಮಾಡ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ, ಕರಾವಳಿ ಶೈಲಿಯಲ್ಲಿ ಮೀನಿನ ಮೊಟ್ಟೆಯ ಮಸಾಲ ನೋಡಿ, ತುಂಬ ಸೂಪರ್ ಆಗಿರ್ತದೆ ನೋಡಿ. ಮೀನಿದು ಮೊಟ್ಟೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ನೋಡಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ನೋಡಿ. ತುಂಬ ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಈ ಥರ ಮೊಟ್ಟೆ ಮಸಾಲ ನೋಡಿ. ಮಂಗಳೂರು ಕಡೆ ಯಾವ ಥರ ಮಾಡ್ತಾರೆ ಆ ಶೈಲಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡುವ ಥರ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ, ಮೀನಿದು ಮೊಟ್ಟೆ, ಅಂಜಲ್ ಮೀನಿದು ಮೊಟ್ಟೆ, ಇದು ಕಿಂಗ್ ಫಿಶ್ ಅಂತ ಹೇಳ್ತಾರಲ್ಲ, ಅಂಜಲ್ ಮೀನಿದು ಮೊಟ್ಟೆ. ಯಾವ ಮೀನಿದು ಮೊಟ್ಟೆಯಲ್ಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಈ ಬೂತಾಯಿ ಮೀನಿದು ಮೊಟ್ಟೆ ಉಂಟಲ್ಲ, ಅದು ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ಇದನ್ನು ಕ್ಲೀನೆಲ್ಲ ಮಾಡಬೇಕು ಚೆನ್ನಾಗಿ. ಇದರಲ್ಲಿ ನೋಡಿ ಕಪ್ಪೆಲ್ಲ ಉಂಟಲ್ಲ, ಅದೆಲ್ಲ ತೆಗಿಬೇಕು. ಅದೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನೋಡುವ ನೋಡಿ. ಮೊದಲಿಗೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಅರ್ಧ ಚಮಚದಷ್ಟು ಕರಿಮೆಣಸು ಮತ್ತು 7 ರಿಂದ 8 ಬ್ಯಾಡ್ಗೆ ಮೆಣಸು, 2 ಊರಮೆಣಸು ತಗೊಂಡಿದ್ದೇನೆ. ಇದೆಲ್ಲ ಹಸಿ ಇಂಗ್ರೀಡಿಯೆಂಟ್ಸ್, ಯಾವುದು ಕೂಡ ಹುರ್ಕೊಳ್ಳಿಲ್ಲ, ಹಸಿಯೇ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಗ್ರೈಂಡ್ ಮಾಡ್ಕೊಳ್ತೇನೆ, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೋಡಿ. ಎಲ್ಲ ಮಸಾಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಮಸಾಲ, ಮೆಣಸು, ಕೊತ್ತಂಬರಿ, ಜೀರಿಗೆ, ಕರಿಮೆಣಸು. ಕರಿ ಲೀವ್ಸ್ ಇದ್ದರೆ ಹಾಕ್ಕೊಳ್ಬೋದು ನೋಡಿ. ಒಂದು ಸಣ್ಣ ಪೀಸ್ ಹುಳಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇಷ್ಟು ದೊಡ್ಡ ಪೀಸ್ ಬೇಕು ಹುಣಸೆಹಣ್ಣು. ಇದೆಲ್ಲ ಫಸ್ಟು ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತೇನೆ ನೋಡಿ. ಒಂದು ಪ್ಯಾನಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ 2 ನೀರುಳ್ಳಿ, ಮೀಡಿಯಮ್ ಸೈಜಿದು 2 ನೀರುಳ್ಳಿ ಫೈನಾಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇದು ಚೆನ್ನಾಗಿ ಕೆಂಪಾಗಬೇಕು, ಕೆಂಪಾಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೆಂಪಾದರೆ ಉಂಟಲ್ಲ, ನಿಮ್ಮದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ, ಮಸಾಲದು ಫ್ಲೇವರ್ ಸೂಪರಾಗಿರ್ತದೆ ನೋಡಿ. 2 ಗ್ರೀನ್ ಚಿಲ್ಲಿ ನೋಡಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಕರಿ ಲೀವ್ಸ್ ಇದ್ದರೆ ಹಾಕ್ಕೊಳ್ಳಿ, ಕರಿ ಲೀವ್ಸ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಹಾಕ್ಕೊಳ್ಳಿಲ್ಲ ನಾನು. ಫ್ಲೇವರ್ ಚೆನ್ನಾಗಿರ್ತದೆ, ಕರಿ ಲೀವ್ಸ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ಮಸಾಲ ನೋಡಿ. ಹಸಿ ಇಂಗ್ರೀಡಿಯೆಂಟ್ಸ್ ಇದು ಮಸಾಲ ಇದು ನೋಡಿ. ನೀರುಳ್ಳಿ ನೋಡಿ ಕೆಂಪಾಗಿ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ ಎಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. 2 ಟೊಮೆಟೊ ತಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜಿದು 2 ಟೊಮೆಟೊವನ್ನು ಫೈನಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಕೂಡ ಹಾಗೆ ಚೆನ್ನಾಗಿ ಬಾಡಬೇಕು, ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ ನೋಡಿ, ಮೆತ್ತಗಾಗಬೇಕು, ಚೆನ್ನಾಗಿ ಮೆತ್ತಗಾಗಬೇಕು ನೋಡಿ ಈ ಥರ. ಈಗ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಮತ್ತು ಗ್ರೈಂಡ್ ಮಾಡಿರುವಂತಹ ಮಸಾಲ, ಹಸಿ ಇಂಗ್ರೀಡಿಯೆಂಟ್ಸ್ ಗ್ರೈಂಡ್ ಮಾಡಿದೆ ಅಲ್ಲ ಆ ಮಸಾಲ, ಮತ್ತು ನೀರು ನೋಡಿಕೊಂಡು ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನೀರು ನಿಮಗೆ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೀರು, ಮಸಾಲಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದು ಮಸಾಲ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಮುಚ್ಚಿಡ್ತೇನೆ ನಾನು, ಚೆನ್ನಾಗಿ ಬೇಯಲಿ ಅಂತ ಮಸಾಲ. ನಿಮಗೆ ಗರಂ ಮಸಾಲ ಬೇಕಿದ್ದರೆ ಹಾಕ್ಕೊಳ್ಬೋದು, ಕೆಲವರಿಗೆ ಗರಂ ಮಸಾಲ ಫ್ಲೇವರ್ ಇಷ್ಟ ಇರ್ತದೆ. ಬೇಕಿದ್ದರೆ ನಿಮಗೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ, ತುಂಬ ಅಲ್ಲ ಸ್ವಲ್ಪ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಡೆ ಸೊಪ್ಪು ಹಾಕ್ಕೊಳ್ಬೋದು. ನಾನು ಹಾಕಿಲ್ಲ, ಗರಂ ಮಸಾಲ ಹಾಕಿಲ್ಲ, ಬೇಕಿದ್ದವರು ಹಾಕ್ಕೊಳ್ಬೋದು ನೋಡಿ. ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಉಪ್ಪು ಹಾಕ್ಕೊಂಡಿರಲಿಲ್ಲ, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ.
ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈ ಥರ ಮಸಾಲ ಮಾಡಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊಟ್ಟೆ ಈ ಥರ ಮಾಡಿ ನೋಡಿ ಒಮ್ಮೆ. ನೋಡಿ, ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೀನಿನ ಮೊಟ್ಟೆ ಹಾಕ್ಕೊಳ್ತಾ ಇದ್ದೇನೆ. ಮೊಟ್ಟೆ ಹಾಕಿದ ಮೇಲೆ ತುಂಬ ಸೌಟು ಹಾಕಬಾರ್ದು, ಯಾಕಂದರೆ ಉಂಟಲ್ಲ ಇದು ಮೀನಿದ ಮೊಟ್ಟೆ ಬೇಗ ಪುಡಿ ಆಗ್ತದೆ, ಬೇಗ ಪುಡಿ ಪುಡಿ ಆಗ್ತದೆ ಮೊಟ್ಟೆ. ಅದಕ್ಕಾಗಿ ತುಂಬ ಸೌಟು ಹಾಕಬಾರ್ದು. ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಜಾಗ್ರತೆಯಲ್ಲಿ ನೋಡಿ, ಈ ಥರ ನೋಡಿ ಸೌಟು ಹಾಕ್ಕೊಳ್ಬೇಕು ಮಾತ್ರ. ಮಧ್ಯ ಮಧ್ಯದಲ್ಲಿ ಉಂಟಲ್ಲ ಈ ಥರ ಸ್ವಲ್ಪ ಜಾಗ್ರತೆಯಲ್ಲಿ ಸೌಟು ಹಾಕ್ತಾ ಬೇಕು, ಇಲ್ಲದಿದ್ದರೆ ತಳ ಹಿಡಿಯುವ ಚಾನ್ಸ್ ಕೂಡ ಇರ್ತದೆ. ಬೇಗ ಬೇಯ್ತದೆ, ತುಂಬ ಹೊತ್ತೆ ಅಂತ ಕೊಡೋದಿಲ್ಲ ಇದು ಬೇಯಲಿಕ್ಕೆ, ಬೇಯ್ತದೆ. ನೋಡಿ, ಈ ಥರ ಮಧ್ಯ ಮಧ್ಯದಲ್ಲಿ ಸೌಟು ಹಾಕಿ ಬೇಯಿಸಬೇಕು. ನೋಡಿ, ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಉಪ್ಪು ಎಲ್ಲ ನೋಡಿ ಹಾಕ್ಕೊಳ್ಬೇಕು, ಕರೆಕ್ಟಾಗಿರಬೇಕು ಉಪ್ಪು. ಹುಣಸೆಹಣ್ಣು ಹಾಕಿರೋದಲ್ಲ, ಹುಣಸೆಹಣ್ಣಿದು ತುಂಬ ಚೆನ್ನಾಗಿ ಆಗ್ತದೆ ನೀವು ಹುಣಸೆಹಣ್ಣು ಹಾಕಿ ಮಾಡಿದೆ. ಕೆಲವರು ಲಿಂಬೆ ಕೂಡ ಹಾಕ್ಕೊಳ್ಬೋದು, ಲಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಆದರೆ ಮಂಗಳೂರು ಕಡೆ ಹೆಚ್ಚಾಗಿ ಇದು ಹುಣಸೆಹಣ್ಣೆ ಯೂಸ್ ಮಾಡ್ತಾರೆ. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಯಾವ ಥರ ಬಂದಿರ್ಬೋದು ಅಂತ ಹೇಳಿ. ತುಂಬ ಸೂಪರ್ ಆಗಿರ್ತದೆ ನೋಡಿ ಮೀನಿದು ಮೊಟ್ಟೆ ಮಸಾಲ. ಮುಚ್ಚಿಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಸೂಪರಾಗಿ ಬಂದಿದೆ ಅಲ್ಲ ಮೊಟ್ಟೆ ಮಸಾಲ. ನೋಡಿ, ಮೀನಿನ ಮೊಟ್ಟೆ ಮಸಾಲ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಮೀನಿನ ಮೊಟ್ಟೆ ಮಸಾಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಆಯಿತು.